ಭಗವತ್ ಸಹಾಯ ಫೌಂಡೇಶನ್ ತಂಡದಿಂದ ನಿಮಗೆ ಈ ಸಾಧ್ಯ ಅಂದರೆ ಆನ್ಲೈನ್ ಶಿಕ್ಷಣ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಹೆಸರು ಅದಿತಿ. ಇವತ್ತು ನಾನು ನಿಮಗೆ ಇಂಗ್ಲಿಷ್ ಸಬ್ಜೆಕ್ಟಲ್ಲಿ ಒಂದು ಚಾಪ್ಟರ್ ಹೇಳ್ಕೊಡ್ತೀನಿ. ಶುರು ಮಾಡೋಣ. ರೆಡಿ ಇದ್ದೀರಾ? ನಿಮ್ಮ ಪೆನ್ನು, ಪೇಪರ್, ಟೆಕ್ಸ್ಟ್ ಬುಕ್ ಎಲ್ಲ ಇಟ್ಕೊಂಡು ರೆಡಿ ಇದ್ದೀರಾ? ನೀವು ನಿಮ್ಮ ಮನೆ ಹತ್ರ ನಾಯಿ ನೋಡ್ತೀರಾ, ಬೆಕ್ಕು ನೋಡ್ತೀರಾ, ಹಸು ನೋಡ್ತೀರಾ. ಅದನ್ನೆಲ್ಲ ನೋಡಿದ್ರೆ ನಿಮಗೆ ಏನು ಅನ್ಸುತ್ತೆ? ಅದನ್ನ ಹೋಗಿ ಮುದ್ದು ಮಾಡಬೇಕು, ಅದನ್ನ ಹೋಗಿ ಮಾತಾಡಿಸ್ಬೇಕು, ಅದಕ್ಕೆ ಏನಾದರೂ ಬಿಸ್ಕೆಟೋ ಬ್ರೆಡ್ಡೋ ಏನೋ ಕೊಡಬೇಕು ಅಂತ ಅನ್ಸತ್ತಲ್ಲ. ವಾಟ್ ಈಸ್ ದಟ್ ಫೀಲಿಂಗ್? ಯೋರ್ ಲವ್ ಫಾರ್ ಆನಿಮಲ್ಸ್. ನಿಮಗೆ ಪ್ರಾಣಿಗಳು ಕಂಡ್ರೆ ಪ್ರೀತಿ. ಈ ಪಾಠದಲ್ಲಿ ಇಬ್ರು ಮಕ್ಕಳಿದ್ದಾರೆ, ಲೂಸಿ ಮತ್ತೆ ನಿತಿನ್. ನಿಮ್ಮ ಥರನೇ ಚಿಕ್ಕ ಮಕ್ಕಳು. ಅವರು ಸ್ಕೂಲಿಂದ ಮನೆಗೆ ಹೋಗ್ತಾ ಇದ್ದಾರೆ. ಆ ಮನೆಗೆ ಹೋಗುವಾಗ ಏನು ಮಾತಾಡ್ತಾ ಇದ್ದಾರೆ ಅದನ್ನ ಬಗ್ಗೆ ಇವತ್ತು ಓದೋಣ, ಸರಿನಾ? ಇವಾಗ ಏನ್ ಮಾಡ್ತೀನಿ, ನಾನು ಒಂದ್ಸತಿ ಓದ್ತೀನಿ, ಆಮೇಲೆ ನೀವು ಒಂದ್ಸತಿ ಓದಿ, ಅದಾದ್ಮೇಲೆ ನಿಮಗೆ ನಾನು ಅರ್ಥ ಹೇಳ್ತೀನಿ, ಸರಿನಾ? ಲವ್ ಫಾರ್ ಆನಿಮಲ್ಸ್. ಲವ್ ಫಾರ್ ಆನಿಮಲ್ಸ್. ಪ್ರಾಣಿಗಳ ಮೇಲೆ ನಿಮ್ಗಿರುವ ಪ್ರೀತಿ. ದ ಸ್ಕೂಲ್ ಬೆಲ್ ರಿಂಗ್ಸ್. ಇಟ್ ಇಸ್ 4:15 in the evening. The school bell rings. It is 4:15 in the evening. ಸ್ಕೂಲ್ ಬೆಲ್ ಹೊಡೆಯುತ್ತೆ. ಸಂಜೆ 4:15 ಆಗಿದೆ. ಲೂಸಿ ಅಂಡ್ ನಿತಿನ್ ಆರ್ ರಿಟರ್ನಿಂಗ್ ಹೋಮ್ ಫ್ರಮ್ ಸ್ಕೂಲ್. Lucy and Nitin are returning home from school. ಲೂಸಿ ಮತ್ತೆ ನಿತಿನ್ ಸ್ಕೂಲಿಂದ ತಿರುಗಿ ಮನೆಗೆ ಹೋಗ್ತಾ ಇದ್ದಾರೆ. ದೇ ಸಿ ಅ ಮ್ಯಾನ್ ವಾಕಿಂಗ್ ವಿತ್ ಹಿಸ್ ಪೆಟ್ ಡಾಗ್. They see a man walking with his pet dog. ಅವರು ಒಬ್ರು ಮನುಷ್ಯನ ನೋಡ್ತಾರೆ. ಅವ್ರು ಏನ್ ಮಾಡ್ತಾ ಇದ್ದಾರೆ? ಅವ್ರ ನಾಯಿ ಮರಿ ಜೊತೆ ಎಲ್ಲೋ ನಡ್ಕೊಂಡು ಹೋಗ್ತಾ ಇದ್ದಾರೆ. The man is trying to tell his dog something. The man is trying to tell his dog something. ಆ ಮನುಷ್ಯ ಅವ್ರ ನಾಯಿ ಹತ್ರ ಏನೋ ಹೇಳಕ್ ಪ್ರಯತ್ನ ಪಡ್ತಾ ಇದ್ದಾರೆ, ಏನೋ ಹೇಳಕ್ ಟ್ರೈ ಮಾಡ್ತಾ ಇದ್ದಾರೆ. The dog seems to be answering him by barking. The dog seems to be answering him by barking. ಆ ನಾಯಿ ಕೂಡ ಬೊಗ್ಲಿ ಅವ್ರಿಗೆ ಉತ್ತರ ಕೊಡೋ ಹಂಗ ಅನ್ನಿಸ್ತಾ ಇದೆ. ವಾಚಿಂಗ್ ದಿಸ್, ಲೂಸಿ ರಿಮೆಂಬರ್ಸ್ ರಮಣ ಮಹರ್ಷಿ. Watching this, Lucy remembers Ramana Maharshi. ಇದನ್ನ ನೋಡುವಾಗ ಲೂಸಿಗೆ ರಮಣ ಮಹರ್ಷಿ ಅವ್ರ ಬಗ್ಗೆ ಜ್ಞಾಪಕ ಬರುತ್ತೆ. ನಿಮಗೆ ರಮಣ ಮಹರ್ಷಿ ಅವ್ರು ಯಾರು ಅಂತ ಗೊತ್ತಾ? ಡು ಯು ನೋ ಹೂ ರಮಣ ಮಹರ್ಷಿ ಇಸ್? ಭಗವಾನ್ ರಮಣ ಮಹರ್ಷಿ ವಾಸ್ ಅ ಸೇಜ್. ಸೇಜ್ ಅಂದ್ರೆ ಯಾರು ಗೊತ್ತಾ? ಸಂಬಡಿ ಹೂ ಇಸ್ ವೆರಿ ನಾಲೆಜಬಲ್, ತುಂಬಾ ಜ್ಞಾನ ಇರೋರು. ಭಗವಾನ್ ರಮಣ ಮಹರ್ಷಿ was born in Tamil Nadu as ವೆಂಕಟರಮಣ ಅಯ್ಯರ್. ಅವರು ತಮಿಳ್ನಾಡಿನಲ್ಲಿ ಹುಟ್ಟಿದ್ರು. ಅವ್ರ ಹೆಸರು ಹುಟ್ಟವಾಗ ಅವ್ರ ಹೆಸರು ವೆಂಕಟರಮಣ ಅಯ್ಯರ್ ಅಂತ ಇದ್ರು. ಬಟ್ ನಾವು ಹಿ ಈಸ್ ಪಾಪ್ಯುಲರ್ಲಿ ನೋನ್ ಆಸ್ ಭಗವಾನ್ ಶ್ರೀ ರಮಣ ಮಹರ್ಷಿ. ಇವಾಗ ಅವ್ರನ್ನೆಲ್ಲರೂ ಭಗವಾನ್ ಶ್ರೀ ರಮಣ ಮಹರ್ಷಿ ಅಂತ ಕರೀತಾರೆ. ಪಾಠ ಓದೋದು ಕಂಟಿನ್ಯೂ ಮಾಡೋಣ. ಈ ಪಾಠ ಒಂದು ಸಂಭಾಷಣೆ ತರ ಇದೆ, ಲೂಸಿ ಮತ್ತೆ ನಿತಿನ್ ಮಧ್ಯದಲ್ಲಿ. ಲೂಸಿ ಒಂದ್ಸತಿ ಮಾತಾಡ್ತಾಳೆ, ಆಮೇಲೆ ನಿತಿನ್ ಒಂದ್ಸತಿ ಮಾತಾಡ್ತಾನೆ. ಓದಣ್ವಾ? ಫಸ್ಟ್ ಲೂಸಿ ಹೇಳ್ತಾಳೆ. ಲೂಸಿ, ಡು ಯು ನೋ ಎನಿಥಿಂಗ್ ಅಬೌಟ್ ಭಗವಾನ್ ರಮಣ ಮಹರ್ಷಿ? Lucy, do you know anything about Bhagavan Ramana Maharshi? ನಿನಗೆ ಭಗವಾನ್ ರಮಣ ಮಹರ್ಷಿ ಬಗ್ಗೆ ಏನಾದ್ರೂ ಗೊತ್ತಾ? ನಿತಿನ್, ನೋ ಐ ಡೋಂಟ್. ವಾಟ್ ಸ್ಪೆಷಲ್ ಅಬೌಟ್ ಹಿಮ್? No, I don't. What's special about him? ಇಲ್ಲ, ನಂಗೆ ಗೊತ್ತಿಲ್ಲ. ಅವ್ರ ಬಗ್ಗೆ ಏನ್ ವಿಶೇಷ? ಲೂಸಿ, ಶ್ರೀ ಭಗವಾನ್ ರಮಣ ಮಹರ್ಷಿ ಲವ್ಡ್ ಆನಿಮಲ್ಸ್ ಅಂಡ್ ಬರ್ಡ್ಸ್. Lucy, Sri Bhagavan Ramana Maharshi loved animals and birds. ಶ್ರೀ ಭಗವಾನ್ ರಮಣ ಮಹರ್ಷಿಗೆ ಪ್ರಾಣಿಗಳು ಮತ್ತೆ ಪಕ್ಷಿಗಳು ಕಂಡ್ರೆ ತುಂಬಾ ಇಷ್ಟ ಆಗ್ತಾ ಇತ್ತು. ನಿತಿನ್, ಕ್ಯಾನ್ ಯು ಟೆಲ್ ಮೀ ಮೋರ್ ಅಬೌಟ್ ರಮಣ ಮಹರ್ಷಿ? Nitin, can you tell me more about Ramana Maharshi? ರಮಣ ಮಹರ್ಷಿ ಅವ್ರ ಬಗ್ಗೆ ಇನ್ನೂ ಸ್ವಲ್ಪ ಹೇಳ್ತೀಯಾ? ಲೂಸಿ, ಲಿಸನ್, even animals were attracted to him. He spoke to them just as he would speak with people. Lucy, listen. Even animals were attracted to him. He spoke to them just as he would speak with people. ಕೇಳು, ಪ್ರಾಣಿಗಳಿಗೆ ಕೂಡ ಅವ್ರನ್ನ ಕಂಡ್ರೆ ತುಂಬಾ ಇಷ್ಟ ಆಗ್ತಾ ಇತ್ತು. ಅವರು ಪ್ರಾಣಿಗಳ ಜೊತೆ ಮನುಷ್ಯ ಜೊತೆ ಮಾತಾಡೋ ಹಂಗೆ ಮಾತಾಡ್ತಾ ಇದ್ರು. ನಿತಿನ್, ಯು ಮೀನ್ ಜಸ್ಟ್ ಲೈಕ್ ದ ಮ್ಯಾನ್ ವಿ ಸಾ ಟಾಕಿಂಗ್ ಟು ಹಿಸ್ ಡಾಗ್? Nitin, you mean just like the man we saw talking to his dog? ಅಂದ್ರೆ ಇವಾಗ ಒಬ್ರು ನೋಡಿದ್ವಲ್ಲ ಅವ್ರ ನಾಯಿ ಜೊತೆ ಮಾತಾಡೋ ಹಂಗೇನಾ?
Lucy, yes. He called the dog boys. He used to say, are the boys eating their food? Lucy, yes. He called the dogs boys. He used to say, are the boys eating their food? ಹೌದು, ಅವರು ನಾಯಿಗಳನ್ನೆಲ್ಲ ಹುಡುಗ ಅಂತ ಕರೀತಾ ಇದ್ರು. ಅವ್ರು ಹೇಳ್ತಾ ಇದ್ರು, ಹುಡುಗರು ಊಟ ಮಾಡಿದ್ರಾ? ನಿತಿನ್, ರಿಯಲಿ? Nitin, really? ನಿಜವಾಗ್ಲೂ? Lucy, yes. He called his cow Lakshmi. He used to say, give Lakshmi some rice. Lucy, yes. And he called his cow Lakshmi. He used to say, give Lakshmi some rice. ಹೌದು, ಅವ್ರ ಹಸುನ ಲಕ್ಷ್ಮಿ ಅಂತ ಕರೀತಾ ಇದ್ರು. ಅವ್ರು ಹೇಳ್ತಾ ಇದ್ರು, ಲಕ್ಷ್ಮಿಗೆ ಸ್ವಲ್ಪ ಅನ್ನ ಕೊಡು. ನಿತಿನ್, where did he keep all these animals? Nitin, where did he keep all these animals? ಈ ಪ್ರಾಣಿಗಳನ್ನೆಲ್ಲ ಎಲ್ಲಿಡ್ತಾ ಇದ್ರು? ಲೂಸಿ, these animals lived in his ashram. He always fed the animals and birds first. He ate only after feeding them. Lucy, these animals lived in his ashram. He always fed the animals and birds first. He ate only after feeding them. ಈ ಪ್ರಾಣಿಗಳೆಲ್ಲ ಅವರ ಆಶ್ರಮದಲ್ಲಿ ಇರ್ತಾ ಇತ್ತು. ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಮೊದಲು ಊಟ ಕೊಡ್ತಾ ಇದ್ರು, ಅದಾದ್ಮೇಲೆ ಅವ್ರು ಊಟ ಮಾಡ್ತಾ ಇದ್ರು. ನಿತಿನ್, even birds? Nitin, even birds? ಪಕ್ಷಿಗಳು ಕೂಡನಾ? Lucy, yes. Ramana Maharshi called the peacocks by making sounds of their cries. Then they would go to him and eat the peanuts, rice and mangoes from his hands. Lucy, yes. Ramana Maharshi called the peacocks by making sounds of their cries. Then they would go to him and eat the peanuts, rice and mangoes from his hands. ಹೌದು, ರಮಣ ಮಹರ್ಷಿ ಅವರು ನವಿಲುಗಳನ್ನ ಅವ್ರ ತರಾನೇ ಶಬ್ದ ಮಾಡಿ ಕರೀತಾ ಇದ್ರು. ಅವುಗಳು ಆಮೇಲೆ ಅವ್ರ ಹತ್ರ ಹೋಗ್ತಾ ಇತ್ತು ಮತ್ತೆ ಅವ್ರ ಕೈಯಿಂದ ಕಡಲೆಕಾಯಿ, ಅನ್ನ ಮತ್ತೆ ಮಾವಿನ ಹಣ್ಣು ತಿಂತಾ ಇತ್ತು. ನಿತಿನ್, that is interesting. Lucy, will you please tell me more interesting stories about Ramana Maharshi and animals? Nitin, that's interesting. Lucy, will you please tell me more interesting stories about Ramana Maharshi and animals? ಓ, ಆಸಕ್ತಿದಾಯಕವಾಗಿದೆ. ಇಂಟ್ರೆಸ್ಟಿಂಗ್ ಅಂದ್ರೇನು? ಆಸಕ್ತಿದಾಯಕ. ಲೂಸಿ, ನನಗೆ ರಮಣ ಮಹರ್ಷಿ ಮತ್ತೆ ಪ್ರಾಣಿಗಳ ಬಗ್ಗೆ ಇನ್ನ ತುಂಬಾ ಕತೆ ಹೇಳ್ತೀಯಾ? ಲೂಸಿ, ಎಸ್. ಲಿಸನ್. ಒನ್ ಡೇ ಮಹರ್ಷಿ ವಾಸ್ ಸಿಟ್ಟಿಂಗ್ ಆನ್ ಅ ಹಿಲ್ ಸೈಡ್. Lucy, yes. Listen. One day, Maharshi was sitting on a hillside. ಕೇಳು. ಒಂದಿನ ಮಹರ್ಷಿ ಅವರು ಒಂದು ಗುಡ್ಡದ ಮೇಲೆ ಕೂತಿದ್ರು. A snake crawled over his legs. He didn't move nor show any fear. A snake crawled over his legs. He didn't move nor show any fear. ಒಂದು ಹಾವು ಅವ್ರ ಕಾಲ್ ಮೇಲೆ ಹರ್ಕೊಂಡು ಹೋಯ್ತು. ಅವ್ರು ಸ್ವಲ್ಪನೂ ಅಲ್ಲಾಡ್ಲಿಲ್ಲ, ಇಲ್ಲ ಭಯನೂ ತೋರಿಸ್ಲಿಲ್ಲ. Later, someone asked him what he felt like when the snake crawled over his legs. Later, someone asked him what he felt like when the snake crawled over his legs. ಆಮೇಲೆ ಯಾರೋ ಒಬ್ರು ಬಂದು ಅವ್ರ ಹತ್ರ ಕೇಳಿದ್ರು, ನಿಮಗೆ ಆ ಹಾವು ನಿಮ್ಮ ಕಾಲ್ ಮೇಲೆ ಹರ್ಕೊಂಡು ಹೋಗೋವಾಗ ಏನ್ ಅನ್ನಿಸ್ತು? He replied, cool and soft. He replied, cool and soft. ಅವ್ರು ಹೇಳಿದ್ರು, ಮೆತ್ತಿಗೆ ತಣ್ಣಗಿತ್ತು. ನಿತಿನ್, ಮೈ ಗಾಡ್, ಐ ವುಡ್ ಹ್ಯಾವ್ ಕ್ರೈಡ್ ಅಂಡ್ ರನ್ ಅವೇ. ಡಿಡ್ ಎನಿವನ್ ಕಿಲ್ ದ ಸ್ನೇಕ್ಸ್ ಇನ್ ದಿ ಆಶ್ರಮ್? Nitin, my God, I would have cried and run away. Did anyone kill the snakes in the ashram? ಓ ದೇವ್ರೆ, ನಾನಂತೂ ಅತ್ತು ಓಡೋಗ್ತಾ ಇದ್ದೆ. ಆಶ್ರಮದಲ್ಲಿ ಯಾರಾದ್ರೂ ಹಾವುಗಳನ್ನ ಕೊಲ್ತಾ ಇದ್ರಾ? ಲೂಸಿ, Ramana Maharshi never allowed people to kill snakes in his ashram. Lucy, Ramana Maharshi never allowed people to kill snakes in his ashram. ರಮಣ ಮಹರ್ಷಿ ಅವರು ಆಶ್ರಮದಲ್ಲಿ ಹಾವುಗಳನ್ನ ಕೊಲ್ಲಕ್ ಬಿಡ್ತಾನೆ ಇರಲಿಲ್ಲ. He said,
We have come to their home and we have no right to trouble them. They do not trouble us. He said, "We have come to their home and we have no right to trouble them. They do not trouble us." ಅವ್ರು ಹೇಳ್ತಾ ಇದ್ರು, ನಾವು ಅವುಗಳ ಮನೆಗೆ ಹೋಗಿದ್ದೀವಿ, ಅವುಗಳಿಗೆ ತೊಂದರೆ ಕೊಡೋಕ್ಕೆ ನಮಗೆ ಯಾವ ಅರ್ಹತೆನೂ ಇಲ್ಲ, ಅವು ನಮಗೂ ತೊಂದರೆ ಕೊಡಲ್ಲ. ಓ, we are nearing our homes. I will continue the story tomorrow. Oh, we are nearing our homes. I will continue the story tomorrow. ಓ, ನಾವು ಮನೆ ಹತ್ರ ಬರ್ತಾ ಇದ್ದೀವಿ, ನಾನು ನಾಳೆ ಈ ಕಥೆನ ಮುಂದುವರಿಸ್ತೀನಿ. ನಿತಿನ್, ಎಸ್, ಥ್ಯಾಂಕ್ಸ್ ಅ ಲಾಟ್. Who told you all these stories? Nitin, yes, thanks a lot. Who told you all these stories? ಧನ್ಯವಾದಗಳು. ನಿಂಗೆ ಈ ಕಥೆ ಎಲ್ಲ ಯಾರು ಹೇಳಿದ್ರು? ಲೂಸಿ. My grandmother knows a lot of stories. She tells us stories every day. Bye. Lucy, my grandmother knows a lot of stories. She tells us stories every day. Bye. ನಮ್ಮ ಅಜ್ಜಿಗೆ ತುಂಬಾ ಕಥೆ ಗೊತ್ತು, ಅವ್ರು ನಮಗೆ ದಿನಾ ಕಥೆ ಹೇಳ್ತಾರೆ. ಬಾಯ್. ನಿತಿನ್, that's wonderful. Tell me more tomorrow. See you. Bye. Nitin, that's wonderful. Tell me more tomorrow. See you. Bye. ಓ, ಅದ್ಭುತ. ನನಗೆ ನಾಳೆ ಇನ್ನೂ ಜಾಸ್ತಿ ಹೇಳು. ಸಿಗೋಣ. ಬಾಯ್. ಮಕ್ಕಳ, ಇವಾಗ ನೀವು ನನ್ನ ಜೊತೆ ಈ ಪೂರ್ತಿ ಪಾಠ ಓದಿದ್ರಲ್ಲ, ಈ ವಿಡಿಯೋ ನೋಡಿ ಮುಗಿಸಿದ ಮೇಲೆ ನೀವೇ ಸ್ವಂತವಾಗಿ ಈ ಪೂರ್ತಿ ಪಾಠವನ್ನು ಓದಬೇಕು. ಆವಾಗ ಓದುವಾಗ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗೋಂಗೆ ಹೆಂಗೆ ಓದೋದು ಅಂತ ನಿಮಗೆ ಒಂದು ಸ್ವಲ್ಪ ಟಿಪ್ಸ್ ಕೊಡ್ತೀನಿ, ಸರಿನಾ? ಮೊದಲು ನೀವು ಓದುವಾಗ ನಿಧಾನಕ್ಕೆ ಓದಬೇಕು, ತುಂಬ ಅರ್ಜೆಂಟ್ ಮಾಡ್ಕೊಂಡು ಓದಬಾರ್ದು, ನಿಧಾನಕ್ಕೆ ವರ್ಡ್ ಬೈ ವರ್ಡ್ ಓದಿ. ಸೆಕೆಂಡ್, ನೀವು ಯಾವಾಗಲಾದರೂ ಓದುವಾಗ ನೀವೆಲ್ಲಾದರೂ ಕಾಮ ನೋಡಿದ್ರೆ ನೀವು ಮನಸ್ಸಲ್ಲಿ 1 ಕೌಂಟ್ ಮಾಡೋ ಅಷ್ಟು ಬ್ರೇಕ್ ಕೊಟ್ಬಿಟ್ಟು ಆಮೇಲೆ ಮುಂದುವರಿಸ್ಬೇಕು. ಆಮೇಲೆ ನೀವೆಲ್ಲಾದರೂ ಒಂದು ಫುಲ್ ಸ್ಟಾಪ್ ನೋಡಿದ್ರೆ ಮನಸ್ಸಲ್ಲಿ 1, 2 ಕೌಂಟ್ ಮಾಡೋ ಅಷ್ಟು ಟೈಮ್ ಬಿಟ್ಬಿಟ್ಟು ಅದಾದ್ಮೇಲೆ ಮುಂದುವರಿಸ್ಬೇಕು, ಸರಿನಾ? ಇವಾಗ ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. ಇದೇ ಲೆಸನಿಂದ ಲಾಸ್ಟ್ 2 ಸೆಂಟೆನ್ಸಸ್ ಓದ್ತೀನಿ, ಸರಿನಾ? ಗಮನ ಇಟ್ಟು ಕೇಳಿ. ಟೆಲ್ ಮಿ ಮೋರ್ ಟುಮಾರೋ. See you. Bye. ಈ ಥರ ಓದೋದು ಬರೀ ಕನ್ನಡ ಇಂಗ್ಲೀಷಲ್ಲ, ಯಾವುದೇ ಭಾಷೆ ತಗೊಂಡ್ರು, ಇಟ್ ಕುಡ್ ಬಿ ಇಂಗ್ಲೀಷ್, ಹಿಂದಿ, ಕನ್ನಡ, ಎನಿ ಲ್ಯಾಂಗ್ವೇಜ್, ಯಾವುದೇ ಭಾಷೆ ತಗೊಂಡ್ರು, ಯಾವುದೇ ಟೆಕ್ಸ್ಟ್ ಓದಿದ್ರು, ಯಾವುದೇ ಪಾಠ ಆದರೂ, ಯಾವುದೇ ಪುಸ್ತಕ ಆದರೂ ಈ ಥರ ಓದಿದ್ರೆ ನಿಮಗೂ ಚೆನ್ನಾಗಿ ಅರ್ಥ ಆಗತ್ತೆ. ನೀವು ಜೋರಾಗಿ ಓದೋವಾಗ ಬೇರೆಯವ್ರು ಕೇಳಿಸ್ಕೊಳ್ತಾರಲ್ಲ, ಅವರಿಗೂ ಚೆನ್ನಾಗಿ ಅರ್ಥ ಆಗತ್ತೆ, ಸರಿನಾ? ಇವಾಗ ಕಾಮಾ ಫುಲ್ ಸ್ಟಾಪ್ ಹೆಂಗೆ ಯೂಸ್ ಮಾಡೋದು ಅಂತೆಲ್ಲ ಅರ್ಥ ಆಯ್ತಲ್ಲ. ಇವಾಗ ಈ ಲೆಸನ್ ಓದಿದ್ವಲ್ಲ, ತಿರುಗಿ ಹೋಗಿ ಇನ್ನೊಂದ್ಸತಿ ಒಂದ್ಸತಿ ರಿವೈಸ್ ಮಾಡೋಣ ಈ ಫುಲ್ ಲೆಸನ್ನ. ಫಸ್ಟ್ ಈ ಲೆಸನಲ್ಲಿ ಏನಾಗುತ್ತೆ? Lucy and Nitin are returning home from school. They see a man walking his pet dog. The man is trying to tell his dog something. The dog seems to be answering him by barking. ಅಲ್ವಾ? ಅವಾಗ ಏನಾಗುತ್ತೆ? ಲೂಸಿಗೆ ರಮಣ ಮಹರ್ಷಿಯವ್ರ ಬಗ್ಗೆ ಜ್ಞಾಪಕ ಬರುತ್ತೆ, ಅಲ್ವಾ? ಅದಾದ್ಮೇಲೆ ಏನಾಗುತ್ತೆ? ಲೂಸಿ ನಿತಿನ್ ಹತ್ರ ಅವನಿಗೆ ರಮಣ ಮಹರ್ಷಿಯವ್ರ ಬಗ್ಗೆ ಗೊತ್ತಾ ಅಂತ ಕೇಳ್ತಾಳಲ್ವಾ? ಅವಾಗ ನಿತಿನ್ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಲೂಸಿ ರಮಣ ಮಹರ್ಷಿ ಅವ್ರ ಬಗ್ಗೆ ಹೇಳ್ತಾಳಲ್ವಾ? ವಾಟ್ ಆಲ್ ಡಸ್ ಶಿ ಸೇ ಅಬೌಟ್ ರಮಣ ಮಹರ್ಷಿ? ಶಿ ಸೆಡ್ ಈವನ್ ಆನಿಮಲ್ಸ್ ವರ್ ಅಟ್ರಾಕ್ಟೆಡ್ ಟು ಹಿಮ್. ಹಿಮ್ ಅಂದ್ರೆ ಯಾರು? ರಮಣ ಮಹರ್ಷಿ ಅವರು. ಹಿ ಸ್ಪೋಕ್ ಟು ದೆಮ್ ಜಸ್ಟ್ ಆಸ್ ಹಿ ವುಡ್ ಸ್ಪೀಕ್ ಟು ಪೀಪಲ್. ಮತ್ತೇನು ಹೇಳ್ತಾಳೆ ರಮಣ ಮಹರ್ಷಿ ಅವ್ರ ಬಗ್ಗೆ? ರಮಣ ಮಹರ್ಷಿ ಕಾಲ್ಡ್ ದ ಡಾಗ್ ಬಾಯ್ಸ್ and he called his cow Lakshmi. He would say, give Lakshmi some rice. All animals used to live in Ramana Maharshi's ashram alva. ಇವಾಗ ಲೂಸಿ ಇನ್ನೊಂದು ಹೇಳ್ತಾಳೆ ರಮಣ ಮಹರ್ಷಿ ಅವ್ರ ಬಗ್ಗೆ. ಏನು ಹೇಳ್ತಾಳೆ? ರಮಣ ಮಹರ್ಷಿ used to first feed all his animals and birds, only then he would eat. ಅಲ್ವಾ? ಹೇಳ್ತಾಳಲ್ವಾ ಲೂಸಿ? ಆಮೇಲೆ ಆನಿಮಲ್ಸ್ ರಮಣ ಮಹರ್ಷಿಗೆ ಆನಿಮಲ್ಸ್ ಕಂಡ್ರೆ ಎಷ್ಟು ಪ್ರೀತಿ ಅಂತ ಇನ್ನೊಂದು ಕತೆ ಹೇಳ್ತಾಳಲ್ವಾ?
What does she say in that story? One day, when Ramana Maharshi was sitting on a hillside, a snake crawled onto his leg. ಅವಾಗ ರಮಣ ಮಹರ್ಷಿ ಡಿಡ್ ನಾಟ್ ಇವನ್ ಮೂವ್, ಹಿ ಡಿಂಟ್ ಇವನ್ ಗೆಟ್ ಸ್ಕೇರ್ಡ್ ಅಲ್ವಾ. And when somebody later asked Ramana Maharshi why he didn't get scared, what did he say? He said that the snake felt cool and soft on his legs. He said, why would the animals do anything to us when we don't harm them? We shouldn't be harming them, right? ನಾವು ಅವ್ರಿಗೆ ತೊಂದರೆ ಕೊಡಬಾರ್ದಲ್ಲ, because we have gone to their home. They have not come to our home, ಅಲ್ವಾ? ನಾವು ಅವುಗಳಿಗೆಲ್ಲ ತೊಂದರೆ ಕೊಡಬಾರ್ತಾನೆ. ಇವಾಗ ಎಲ್ಲ ಇಷ್ಟೆಲ್ಲ ಹೇಳಿದ್ಮೇಲೆ ಅವ್ರ ಮನೆ ಹತ್ರ ಹೋಗ್ತಾರೆ ಅಲ್ವಾ. ಅವಾಗ ನಿತಿನ್ ಏನು ಕೇಳ್ತಾನೆ, ನಿನಗೆ ಈ ಕತೆ ಎಲ್ಲ ಯಾರು ಹೇಳಿದ್ರು ಅಂತ ಕೇಳ್ತಾನಲ್ವಾ. ಹೂ ಟೋಲ್ಡ್ ಯು ಆಲ್ ದೀಸ್ ಸ್ಟೋರೀಸ್? ಅವಾಗ ಲೂಸಿ ಏನು ಹೇಳ್ತಾಳೆ, ಯಾರು ಹೇಳಿದ್ಲು ಲೂಸಿ ಈ ಕತೆ ಎಲ್ಲ? ಅವ್ರ ಅಜ್ಜಿ ಅಲ್ಲ. ಶಿ ಸೆಸ್, ಮೈ ಗ್ರ್ಯಾಂಡ್ ಮದರ್ ನೋಸ್ ಅ ಲಾಟ್ ಆಫ್ ಸ್ಟೋರೀಸ್, ಶಿ ಟೆಲ್ಸ್ ಅಸ್ ಸ್ಟೋರೀಸ್ ಎವ್ರಿ ಡೇ ಅಲ್ವಾ. ಸೊ ಇವಾಗ ಈ ಪಾಠ ಅರ್ಥ ಆಯ್ತಲ್ವಾ ಮಕ್ಕಳ? ಈ ಫುಲ್ ಸ್ಟೋರಿ ಅರ್ಥ ಆಯ್ತಲ್ವಾ ನಿಮಗೆ? ಇವಾಗ ಈ ಪಾಠದಲ್ಲಿ ಇನ್ನೊಂದು ವಿಷಯ ಕಲ್ತ್ಕೊಳ್ಳೋಕ್ಕಿದೆ, ಅದೇನು ಅಂತ ನೋಡೋಣ. ಇಫ್ ಯು ಸಿ ದಿಸ್ ಸ್ಟೋರಿ, ಯು ಸಿ, ಇವಾಗ ಆ ಸ್ಟೋರಿಯಿಂದ ಒಂದೊಂದು ಲೈನ್ ತೊಗೊಂಡ್ಬಿಟ್ಟು ಇಂಗ್ಲೀಷಲ್ಲಿ ಅದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋಣ, ಓಕೆ? ಆಮೇಲೆ ಅದರಲ್ಲಿ ಏನು ಸಿಮಿಲ್ಯಾರಿಟಿ ಇದೆ, ಏನು ಸೇಮ್ ಇದೆ ಅಂತ ನೋಡೋಣ ಎಲ್ಲ ಸೆಂಟೆನ್ಸಲ್ಲೂ, ಸರಿನಾ? ಇವಾಗ ಫಸ್ಟ್ ಪೇಜ್ 2 ಹೋಗೋಣ, ಸರಿನಾ? ಇಲ್ಲಿ ಲುಕ್ ಎಟ್ ದ ಸೆಕೆಂಡ್ ಸೆಂಟೆನ್ಸ್. ಲೂಸಿ ಆ್ಯಂಡ್ ನಿತಿನ್ ಆರ್ ರಿಟರ್ನಿಂಗ್ ಹೋಮ್ ಫ್ರಮ್ ಸ್ಕೂಲ್ ಅಲ್ವಾ. ಲೂಸಿ ಮತ್ತು ನಿತಿನ್ ಮನೆಗೆ ಹೋಗ್ತಾ ಇದ್ದಾರೆ. ದೇ ಸಿ ಅ ಮ್ಯಾನ್ ವಾಕಿಂಗ್ ಹಿಸ್ ಪೆಟ್ ಡಾಗ್. ಅವರು ಒಬ್ಬರು ಮನುಷ್ಯ ಅವ್ರ ನಾಯಿನ ನಡೆಸ್ಕೊಂಡು ಹೋಗೋದನ್ನ ನೋಡ್ತಾರೆ ಅಲ್ವಾ. ಸೊ ಈ 2 ಸೆಂಟೆನ್ಸಲ್ಲಿ ವಾಟ್ ಇಸ್ ಕಾಮನ್ ಇನ್ ದೀಸ್ 2 ಸೆಂಟೆನ್ಸಸ್, ವಾಟ್ ಇಸ್ ಸೇಮ್ ಇನ್ ದೀಸ್ 2 ಸೆಂಟೆನ್ಸಸ್? ಈ 2 ಸೆಂಟೆನ್ಸು, ಬೋತ್ ದಿ ಸೆಂಟೆನ್ಸಸ್ ಆರ್ ಇನ್ ಪ್ರೆಸೆಂಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ಅಂದರೆ ಏನು? ಪ್ರೆಸೆಂಟ್ ಟೆನ್ಸ್ ಅಂದರೆ ವರ್ತಮಾನ ಕಾಲ. ನೀವು ವರ್ತಮಾನ ಕಾಲ ಬಗ್ಗೆ ಕಲ್ತಿದ್ದೀರಾ ಅಲ್ವಾ? ವರ್ತಮಾನ ಕಾಲ ಅಂದ್ರೇನು? ಇವಾಗ ಆಗೋದ್ರ ಬಗ್ಗೆ ಮಾತಾಡೋದು, ವಾಟ್ ಈಸ್ ಹ್ಯಾಪನಿಂಗ್ ನೌ ಅಲ್ವಾ. ಈ ಎರಡು ಸೆಂಟೆನ್ಸಲ್ಲೂ ಒಂದೊಂದು ಕ್ರಿಯಾಪದ ನೋಡ್ತೀವಲ್ವಾ. ಫಸ್ಟ್ ಸೆಂಟೆನ್ಸಲ್ಲಿ ರಿಟರ್ನಿಂಗ್, ಸೆಕೆಂಡ್ ಸೆಂಟೆನ್ಸಲ್ಲಿ ವಾಕಿಂಗ್. ಕ್ರಿಯಾಪದನ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ? ವರ್ಬ್, ಇಲ್ಲಾಂದರೆ ಆ್ಯಕ್ಷನ್ ವರ್ಡ್ಸ್ ಅಲ್ವಾ. ಈ 2 ಕ್ರಿಯಾಪದ ತಗೊಳ್ಳೋಣ, ವಾಕಿಂಗ್ ಮತ್ತು ರಿಟರ್ನಿಂಗ್. ಬೋತ್ ಆಫ್ ದೀಸ್ ಆರ್ ಆ್ಯಕ್ಷನ್ಸ್ ಅಲ್ವಾ. ಇವಾಗ ಏನು ಮಾಡೋಣ? ವಾಕ್ ಇಸ್ ದ ವರ್ಬ್ ಆ್ಯಂಡ್ ರಿಟರ್ನ್ ಇಸ್ ದ ವರ್ಬ್. ಅದಾದಮೇಲೆ ಆ ವಾಕ್ ಪಕ್ಕದಲ್ಲಿ ಒಂದು ING ಹಾಕಿದಾರೆ ತಾನೆ, ಮತ್ತು ರಿಟರ್ನ್ ಪಕ್ಕದಲ್ಲಿ ING ಹಾಕಿದಾರಲ್ವಾ. ಆವಾಗಲೇ ಅದು ವಾಕಿಂಗ್ ಮತ್ತು ರಿಟರ್ನಿಂಗ್ ಆಗೋದು. ಇವಾಗ ಈ ING ಹಾಕಿದಾಗ ಏನಾಗುತ್ತೆ? ದ್ಯಾಟ್ ವರ್ಡ್ ಬಿಕಮ್ಸ್ ಪ್ರೆಸೆಂಟ್ ಟೆನ್ಸ್. ಆ ವರ್ಡ್ ವರ್ತಮಾನ ಕಾಲ ಆಗತ್ತೆ, ವರ್ತಮಾನ ಕಾಲದಲ್ಲಿ ಆಗತ್ತೆ. ಸೊ ವೆನ್ ಯು ಸೇ ವಾಕ್, ಐ ಸಪೋಸ್ ನಾನು ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಕ್ಕೆ ಐ ವಿಲ್ ಸೇ ಐ ಆಮ್ ವಾಕಿಂಗ್ ದೇರ್. ನಾನು ಊಟ ಮಾಡ್ತಾ ಇದ್ದೀನಿ, ಐ ಆಮ್ ಈಟಿಂಗ್ ಫುಡ್. ಇವಾಗ ಏನು ಮಾಡಿದ್ದೀನಿ? ಈಟ್ ಪಕ್ಕದಲ್ಲಿ ING ಹಾಕಿದ್ದೀನಿ ಅಲ್ವಾ. ಈಟ್ ಪಕ್ಕದಲ್ಲಿ ING ಹಾಕಿದಾಗ ನಾನು ಊಟ ಮಾಡೋದು, ಈಟ್ ಮಾಡೋದು ಇವಾಗ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗತ್ತೆ ಅಲ್ವಾ. ಸೊ ವೆನ್ಎವರ್ ದೆರ್ ಇಸ್ ಅನ್ ING ನೆಕ್ಸ್ಟ್ ಟು ಅ ವರ್ಬ್, ದ ವರ್ಬ್ ಟೇಕ್ಸ್ ಪ್ರೆಸೆಂಟ್ ಟೆನ್ಸ್. ದ ವರ್ಬ್ ಬಿಕಮ್ಸ್ ವರ್ತಮಾನ ಕಾಲ. ಅಂಡರ್ಸ್ಟುಡ್? ಇವಾಗ ನೀವೇ 1-2 ಸೆಂಟೆನ್ಸ್ ಹೇಳಿ ಪ್ರೆಸೆಂಟ್ ಟೆನ್ಸಲ್ಲಿ ಇಂಗ್ಲೀಷಲ್ಲಿ. ಟ್ರೈ ಮಾಡ್ತೀರಾ ಮಕ್ಕಳ? ಇವಾಗ ಇದೆಲ್ಲ ಅರ್ಥ ಆಯ್ತಲ್ವಾ? ಪಾಠ ಅರ್ಥ ಆಯಿತು. ಇವಾಗ ನಾವು ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಕಲ್ತ್ಕೊಂಡ್ವಿ ಅಲ್ವಾ. ಇವಾಗ ನೀವೇನು ಮಾಡಬೇಕು? ನಿಮ್ಮ ಲೆಸನ್ ಆದಮೇಲೆ ಸ್ವಲ್ಪ ಎಕ್ಸಸೈಸಸ್ ಇದೆ ಅಲ್ವಾ. ಪೇಜ್ 5, ಪೇಜ್ 6, ಪೇಜ್ 7 ಅಲ್ಲಿ ಎಕ್ಸಸೈಸಸ್ ಇದೆ ಅಲ್ಲ, ಆ ಎಕ್ಸಸೈಸ್ ಎಲ್ಲ ಕಂಪ್ಲೀಟ್ ಮಾಡಿ. ಪೇಜ್ 5 ಮತ್ತು ಪೇಜ್ 6 ಅಲ್ಲಿರೋ ಎಕ್ಸಸೈಸ್ ಎಲ್ಲ ನಿಮ್ಮ ಚಾಪ್ಟರ್ ಬಗ್ಗೆ, ನಿಮ್ಮ ಸ್ಟೋರಿ ಕಥೆ ಬಗ್ಗೆ ಇದೆ. ಅದನ್ನ ಕ್ವೆಶ್ಚನ್ ಓದಿ ಆನ್ಸರ್ ನೀವು ನೋಟ್ಬುಕ್ಕಲ್ಲಿ ಬರೀರಿ. ಪೇಜ್ 7 ಅಲ್ಲಿರೋದು ಇವಾಗ ನಾವು ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಕಲ್ತ್ಕೊಂಡ್ವಲ್ಲ, ING ಫಾರ್ಮ್.
ಇಲ್ಲಿ L1 ನೋಡಿ, L1 ಎಕ್ಸಸೈಸಲ್ಲಿ ING ಫಾರ್ಮ್ ಇದೆ ಅಲ್ವಾ, ಅದು ಮುಗಿಸಿ L2ನಲ್ಲಿ ನಿಮ್ಗೊಂದು ಚಿಕ್ಕ ಗೇಮ್ ಥರ ಇದೆ ನೋಡಿ, ರಿಅರೇಂಜ್ ದ ವರ್ಡ್ಸ್ ಟು ಫ್ರೇಮ್ ಮೀನಿಂಗ್ಫುಲ್ ಸೆಂಟೆನ್ಸಸ್. ಇವಾಗ ಈ ವರ್ಡ್ಸ್ ಅಲ್ಲ, ಫಸ್ಟ್ ಒನ್ ಸೇಜ್ ರಮಣ ಮಹರ್ಷಿ ವಾಸ್ ಅಂತ ಕೊಟ್ಟಿದಾರಲ್ಲ, ಇವಾಗ ಇದನ್ನ ಒಂದು ಸೆಂಟೆನ್ಸ್ ಮಾಡಬೇಕು ಅಂದರೆ ಏನು ಮಾಡೋದು? ದೇ ಹ್ಯಾವ್ ಆಲ್ಸೋ ಗಿವೆನ್ ಆಲ್ ಸೆಂಟೆನ್ಸಸ್ ಬಿಗಿನ್ ವಿತ್ ರಮಣ ಮಹರ್ಷಿ. ಎಲ್ಲ ಸೆಂಟೆನ್ಸು ರಮಣ ಮಹರ್ಷಿ ಜೊತೆ ಶುರುವಾಗತ್ತೆ. ಸೊ ವಾಟ್ ವಿಲ್ ಹ್ಯಾಪನ್? ದ ಫಸ್ಟ್ ವರ್ಡ್ ಇನ್ ಎವ್ರಿ ಸೆಂಟೆನ್ಸ್ ವಿಲ್ ಬಿ ರಮಣ ಮಹರ್ಷಿ. ಸೊ ಈ ಫಸ್ಟ್ ಸೇಜ್ ರಮಣ ಮಹರ್ಷಿ ವಾಸ್, ಅಲ್ಲಿ ರಮಣ ಮಹರ್ಷಿ ಫಸ್ಟ್ ಬರುತ್ತೆ. ಆಮೇಲೆ ಏನು ಬರುತ್ತೆ? ಆಮೇಲೆ ದ ಕ್ರಿಯಾಪದ ವಿಲ್ ಕಮ್, ರೈಟ್? ಸೊ ವಾಸ್ ಇಸ್ ದ ಕ್ರಿಯಾಪದ. ಅದಾದಮೇಲೆ ಅ ಸೇಜ್, ರಮಣ ಮಹರ್ಷಿ ವಾಸ್ ಅ ಸೇಜ್. ಅದೇ ಥರ ನೆಕ್ಸ್ಟ್ ಫೋರ್ ಎಕ್ಸಸೈಸು ಮಾಡ್ತೀರಾ ಇದರಲ್ಲಿ. ಆಮೇಲೆ L3 ಸಿಟ್ ಇನ್ ಪೇರ್ಸ್ ಆ್ಯಂಡ್ ಎಕ್ಸ್ಚೇಂಜ್ ಯುವರ್ ಐಡಿಯಾಸ್ ಅಬೌಟ್ ಪೆಟ್ ಆನಿಮಲ್ಸ್ ಯು ಹ್ಯಾವ್ ಎಟ್ ಹೋಮ್. ನಿಮ್ಮ ಅಪ್ಪ ಅಮ್ಮಂಗೂ ಹೇಳ್ಬೋದು, ಅಜ್ಜಿ ತಾತಂಗೆ ಹೇಳ್ಬೋದು, ನಿಮ್ಮ ಮನೆ ಪಕ್ಕದಲ್ಲಿರೋ ಫ್ರೆಂಡ್ಸ್ ಹತ್ರ ಎಲ್ಲ ಏನು ಮಾಡಿ, ನಿಮ್ಮ ಮನೇಲಿರೋ ಪೆಟ್ ನಾಯಿ, ಬೆಕ್ಕು, ಹಸು, ಇಲ್ಲಾಂದರೆ ನಿಮ್ಮ ಮನೆ ಹತ್ರ ಇರೋ ಯಾವ ಪ್ರಾಣಿಗಳ ಬಗ್ಗೆ ಏನಾದರೂ ಮಾತಾಡಿ. ಇವಾಗ ಮಾತಾಡೋವಾಗ ಏನು ಜ್ಞಾಪಕ ಇಟ್ಕೋಬೇಕು? ಇಂಗ್ಲೀಷಲ್ಲಿ ಸೆಂಟೆನ್ಸ್ ಹೇಳಬೇಕು, ಮತ್ತು ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಬೇಕು. ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಏನು? ING ಫಾರ್ಮ್ ಆಫ್ ದ ವರ್ಬ್ ಅಲ್ವಾ? ಅದರಲ್ಲಿ ಒಂದು 5 ಸೆಂಟೆನ್ಸ್ ಮಾತಾಡಿ. ಓಕೆ, ದೆನ್ ನಿಮಗೂ ಈಸಿ ಆಗತ್ತೆ ಪ್ರೆಸೆಂಟ್ ಟೆನ್ಸಲ್ಲಿ ಮಾತಾಡೋದು. ಅರ್ಥ ಆಯ್ತಾ? ಇವಾಗ ನಿಮಗೆ ಈ ಎಕ್ಸಸೈಸ್ ಮಾಡುವಾಗ ಏನಾದರೂ ಡೌಟ್ ಇದ್ದರೆ ನಿಮ್ಮ ಟೀಚರ್ ಹತ್ರ ಕೇಳ್ಕೊಬೋದು, ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ಓಕೆ, ಬಾಯ್.